ತುಲಾ ರಾಶಿಯವರಿಗೆ ಸ್ವಾಗತ. ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಏನೇನು ಫಲಗಳು ಪ್ರಾಪ್ತಿಯಾಗತ್ತೆ ಅಂತ ಹೇಳಿ ಗ್ರಹಗತಿಗಳನ್ನು ಆಧರಿಸಿ ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಕ್ಕೆ ಈ ಒಂದು ತಿಂಗಳು ಅತ್ಯಂತ ಉತ್ತಮವಾಗಿದೆ. ಯಾವುದೇ ದೊಡ್ಡ ಮಟ್ಟಿನ ಸಮಸ್ಯೆ ಅನ್ನುವಂಥದ್ದಿಲ್ಲ. ನಿಮ್ಮ ರಾಶಿಯ ಅಧಿಪತಿಯಾದಂತಹ ಶುಕ್ರ ಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿರವಾಗಿರುವಂಥದ್ದು. ಹಾಗಾಗಿ ಆರೋಗ್ಯದ ವಿಚಾರದಲ್ಲಿ ಯಾವುದೇ ದೊಡ್ಡ ಮಟ್ಟಿನ ಸಮಸ್ಯೆ ಎನ್ನುವಂಥದ್ದು ಈ ಒಂದು ಮಾಸದಲ್ಲಿ ಇಲ್ಲ. ಇನ್ನು ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ಈ ಒಂದು ಮಾಸ ಮಧ್ಯಮವಾಗಿದೆ. ನೀವು ಕುಟುಂಬಕ್ಕೆ ಒಂದು ಸ್ವಲ್ಪ ಸಮಯವನ್ನು ನೀಡಬೇಕಾಗತ್ತೆ. ನೋಡಿ, ಯಾವಾಗಲೂ ಕೆಲಸ ಅಂಥೇಳಿ ಕೆಲಸದಲ್ಲೇ ತೊಡಗಿರುವಂಥದ್ದು ಆ ರೀತಿಯಾಗಿ ಮಾಡಬಾರ್ದು. ನೀವು ನಿಮ್ಮ ಕುಟುಂಬಕ್ಕೂ ಕೂಡ ಒಂದು ಸ್ವಲ್ಪ ಸಮಯವನ್ನು ನೀಡಬೇಕಾಗತ್ತೆ. ಮಾತನಾಡುವಂತಹ ಸಂದರ್ಭದಲ್ಲಿ ಒಂದು ಸ್ವಲ್ಪ ಯೋಚಿಸಿ ಮಾತನಾಡಬೇಕಾಗತ್ತೆ. ಕುಟುಂಬದ ಸದಸ್ಯರ ಜೊತೆ ಎಲ್ಲ ಮನೆಯಲ್ಲೆಲ್ಲ ಮಾತನಾಡುವಂತಹ ಸಂದರ್ಭದಲ್ಲಿ ನೀವೇನೋ ಹೇಳ್ಬಿಡ್ತೀರಿ, ಅದನ್ನು ಅವರು ತಪ್ಪಾಗಿ ಅರ್ಥ ಮಾಡ್ಕೊಳ್ಳುವಂಥದ್ದು ಇರಬಹುದು, ಅಥವಾ ನೀವು ಆಡುವಂತಹ ಮಾತೆ ಅವರ ಮನಸ್ಸಿಗೆ ದುಃಖ ಉಂಟು ಮಾಡುವಂಥದ್ದು ಇರಬಹುದು. ಇಂಥದ್ದೆಲ್ಲ ಆಗುವುದಕ್ಕೆ ಅವಕಾಶ ಇದೆ. ಹಾಗಾಗಿ ಆದಷ್ಟು ಕಮ್ಮಿ ಮಾತಾಡಿ ಈ ಒಂದು ಮಾಸದಲ್ಲಿ. ಮತ್ತೆ ಏನೇ ಮಾತಾಡುವುದಾದ್ರೂ ಯೋಚಿಸಿ ಮಾತನಾಡುವಂಥದ್ದು ಒಳ್ಳೆಯದು. ಇನ್ನು ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ಈ ಒಂದು ಮಾಸ ಮಧ್ಯಮವಾಗಿದೆ. ದ್ವಾದಶ ಭಾವದಲ್ಲಿ ವ್ಯಯಸ್ಥಾನದಲ್ಲಿ ಬುಧ ಗ್ರಹದ ಸ್ಥಿತಿ, ಏಕಾದಶ ಭಾವದಲ್ಲಿ ರವಿ ಮತ್ತೆ ಕೇತು ಗ್ರಹದ ಸ್ಥಿತಿ. ಹಾಗಾಗಿ ಮಧ್ಯಮವಾಗಿದೆ. ಸರಳವಾಗಿ ಹೇಳಬೇಕು ಅಂತ ಹೇಳಿ ಆದ್ರೆ ಈ ಒಂದು ಮಾಸದಲ್ಲಿ ನಿಮಗೆ 100 ರೂಪಾಯಿ ಲಾಭ ಆದ್ರೆ 70 ರೂಪಾಯಿ ಖರ್ಚಾಗುತ್ತೆ. ಆ ರೀತಿ ಆಗಿದೆ. ಅಲ್ಲಿಗೆ ಏನು ಅದಕ್ಕೆ ಹೇಳಿದ್ದು ಮಧ್ಯಮವಾಗಿದೆ ಅಂತ ಹೇಳಿ ಅಲ್ವಾ. 100 ರೂಪಾಯಿ ಲಾಭ ಆದ್ರೆ ಅದರಲ್ಲಿ 70 ರೂಪಾಯಿ ಖರ್ಚಾಗುತ್ತೆ. ಒಂದು 30 ರೂಪಾಯಿ ಉಳಿಬಹುದು. ಹೆಚ್ಚಿಗೆ ಏನು ಉಳಿಯೋದಿಲ್ಲ. ಲಾಭವೂ ಆಗುತ್ತೆ, ಅದೇ ತರ ಖರ್ಚು ಕೂಡ ಆಗತ್ತೆ. ಆದ್ರೆ ಒಂದು ಸಂತೋಷದ ವಿಚಾರ ಏನು ಅಂತ ಹೇಳಿ ಆದ್ರೆ ಬೇಕಾದಂತಹ ವಸ್ತುಗಳಿಗಾಗಿ ಖರ್ಚಾಗತ್ತೆ. ನಿಮಗೆ ತುಂಬಾ ಬೇಕಾಗಿರುವಂತಹ ವಸ್ತುವನ್ನು ತೆಗೆದುಕೊಳ್ಳಲು ಈ ಮಾಸದಲ್ಲಿ ಒಂದಷ್ಟು ಹಣದ ವ್ಯಯ ಉಂಟಾಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿ ಆದ್ರೆ ಈಗ ಯಾವುದೋ ಒಬ್ಬ ವ್ಯಕ್ತಿ ಒಂದು ಸ್ಟುಡಿಯೋ ಇಟ್ಕೊಂಡಿದ್ರೆ ಅವರಿಗೆ ಏನ್ ಬೇಕಾಗುತ್ತೆ, ಕ್ಯಾಮ್ರಾ ಎಲ್ಲ ಬೇಕಾಗುತ್ತೆ. ಒಂದು ಕ್ಯಾಮ್ರಾ ಇರುತ್ತೆ, ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಮಾಡೋಣ, ಇನ್ನೂ ಒಂದು ದೊಡ್ಡ ಕ್ಯಾಮ್ರಾನ ತಗೊಳ್ಳೋಣ ಅಂತ ಹೇಳುವಂತ ಆಸೆ ಇರುತ್ತೆ ಅಲ್ವಾ. ಹಂಗೆಲ್ಲ ಇದ್ರೆ ಅದನ್ನ ತೆಗೆದುಕೊಳ್ಳುವುದಕ್ಕೆ ಖರ್ಚಾಗುತ್ತೆ. ಅದು ಒಳ್ಳೆ ರೀತಿಯಾದಂತಹ ಖರ್ಚೆ. ಅವನು ಅದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಅವನ ಉದ್ಯೋಗವೇ ಅದಲ್ವಾ, ಮತ್ತೆ ಆ ದುಡ್ಡು ಅವನಿಗೆ ವಾಪಸ್ ಸಿಗುತ್ತೆ. ಆ ರೀತಿಯಾಗಿ ನೀವು ನಿಮ್ಮ ಮಾಡ್ತಾ ಇರುವಂತಹ ಉದ್ಯೋಗಕ್ಕೆ ಅದೊಂದು ಉದಾಹರಣೆ ಹೇಳಿದ್ದು. ನೀವು ಕೂಡ ನೀವು ಮಾಡ್ತಾ ಇರುವಂತಹ ಉದ್ಯೋಗಕ್ಕಾಗಿ ಒಂದಷ್ಟು ಖರ್ಚನ್ನು ಮಾಡಬಹುದು. ನೀವು ಮಾಡ್ತಿರುವಂತಹ ಉದ್ಯೋಗಕ್ಕೆ ಯಾವುದೋ ವಸ್ತು ಬೇಕಾಗಿರುತ್ತೆ, ಅದನ್ನು ತೆಗೆದುಕೊಳ್ಳುವುದಕ್ಕೆ, ಅಥವಾ ನಿಮ್ಗೆ ಯಾವುದೋ ಒಂದು ವಸ್ತು ಬೇಕಾಗಿರುತ್ತೆ ಅದನ್ನು ತೆಗೆದುಕೊಳ್ಳುವುದಕ್ಕೆ. ಆ ರೀತಿಯಾಗಿ ಒಳ್ಳೆಯ ರೀತಿಯಲ್ಲೇ ಖರ್ಚಾಗುತ್ತೆ, ತೊಂದರೆ ಏನಿಲ್ಲ. ಖರ್ಚಾದ್ರೂ ಕೂಡ ಒಳ್ಳೆಯ ರೀತಿಯಲ್ಲಿ ಹಣದ ವ್ಯಯ ಅಂತ ಹೇಳುವಂಥದ್ದು ಉಂಟಾಗತ್ತೆ. ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆಗೆ ಗಮನವನ್ನು ಕೊಡಬೇಕಾಗತ್ತೆ. ಒಂದು ಸ್ವಲ್ಪ ಮಟ್ಟಿಗೆ ಈ ಮಾಸದಲ್ಲಿ ಆತ್ಮವಿಶ್ವಾಸದ ಕೊರತೆ ಎನ್ನುವಂಥದ್ದು ಉಂಟಾಗುತ್ತೆ ವಿದ್ಯಾರ್ಥಿಗಳಿಗೆ. ಅಂದ್ರೆ ನನ್ನ ಕೈಯಿಂದ ಓದೋದಕ್ಕಾಗೋದಿಲ್ವೇನೋ, ನಂಗೇನು ಕೂಡ ಅರ್ಥನೇ ಆಗೋದಿಲ್ಲ ಅಂಥೇಳಿ ಮನಸ್ಸಲ್ಲಿ ಒಂದು ಸ್ವಲ್ಪ ಉಳಿದವರೆಲ್ಲ ಚೆನ್ನಾಗಿ ಓದ್ತಾರೆ, ನನ್ನ ಕೈಯಿಂದ ಆಗೋದಿಲ್ವೇನೋ ಅಂತೆಲ್ಲ ಅನ್ಸೋದಕ್ಕೆ ಶುರುವಾಗುತ್ತೆ. ಆದರೆ ಆ ರೀತಿ ಅಂದ್ಕೊಳ್ಬಾರ್ದು. ನಿಮಗೂ ಕೂಡ ಸಾಮರ್ಥ್ಯ ಅಂತ ಹೇಳುವಂಥದ್ದು ಇದೆ. ಈ ಮಾಸದಲ್ಲಿ ಸ್ವಲ್ಪ ಆ ರೀತಿಯಾದಂತಹ ಮನಸ್ಥಿತಿ ಉಂಟಾಗುತ್ತೆ ವಿದ್ಯಾರ್ಥಿಗಳಿಗೆ. ಆದರೆ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಬೇಕು, ಅವಾಗ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ. ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ನೋಡಿ, ನೀವು ಈ ಮಾಸದಲ್ಲಿ ಅತ್ಯಂತ ಜೋಪಾನವಾಗಿ ಇರಬೇಕಾಗತ್ತೆ. ದಶಮ ಭಾವದಲ್ಲಿ ಗುರುಗ್ರಹ ಸ್ಥಿತವಾಗಿದೆ, ಅದು ಕೂಡ ಉದ್ಯೋಗದ ವಿಚಾರಕ್ಕೆ ಉತ್ತಮ ಅಲ್ಲ. ಜೊತೆಗೆ ಈ ಮಾಸದಲ್ಲಿ ಕುಜಗ್ರಹ ಕೂಡ ಅಲ್ಲೇ ನೀಚವಾಗಿ ಸ್ಥಿತವಾಗಿರುತ್ತೆ. ಇದನ್ನೆಲ್ಲ ಅವಲೋಕನ ಮಾಡಿದಾಗ ಅತ್ಯಂತವಾಗಿ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನೀವು ಜೋಪಾನವಾಗಿ ಇರಬೇಕಾಗತ್ತೆ. ಜೋಪಾನವಾಗಿರುವಂಥದ್ದು ಅಂದ್ರೆ ಏನು? ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ನಿಯಮಗಳೆಲ್ಲ ಇರ್ತಾವಲ್ವಾ, ಇಷ್ಟೊತ್ತಿಗೆ ಬರಬೇಕು, ಇಷ್ಟೊತ್ತಿಗೆ ಹೋಗ್ಬೇಕು, ಈ ರೀತಿಯಾಗಿ ಇರಬೇಕು ಇತ್ಯಾದಿ ನಿಯಮಗಳೆಲ್ಲ ಇರ್ತಾವಲ್ಲ, ಅವುಗಳನ್ನು ನೀವು ಈ ಮಾಸದಲ್ಲಿ ಚಾಚೂ ತಪ್ಪದೆ ಪಾಲನೆ ಮಾಡಬೇಕಾಗತ್ತೆ. ಆದಷ್ಟು ಉದ್ಯೋಗದ ಸ್ಥಳದಲ್ಲಿಯೂ ಕೂಡ ನೀವು ಮೌನವಾಗಿ ಇರಬೇಕಾಗತ್ತೆ. ನೋಡಿ, ಮನೆಯಲ್ಲೂ ಅಷ್ಟೇ ಯೋಚನೆ ಮಾಡದೆ ಏನೇನೋ ಮಾತಾಡಿದ್ರೆ ಸಮಸ್ಯೆ ಉಂಟಾಗುತ್ತೆ. ಹಾಗೆ ಉದ್ಯೋಗದ ಸ್ಥಳದಲ್ಲೂ ಅಷ್ಟೇ. ಆದಷ್ಟು ನೀವು ಈ ಮಾಸದಲ್ಲಿ ಸ್ವಲ್ಪ ಕಮ್ಮಿ ಮಾತನಾಡುವಂಥದ್ದೇ
ಒಳ್ಳೆಯದು. ಮತ್ತು ಇನ್ನು ಉದ್ಯೋಗದ ವಿಚಾರಕ್ಕೆ ಈ ಮಾಸ ಅಷ್ಟೊಂದು ಉತ್ತಮವಾಗಿಲ್ಲ. ಈ ಸಮಯದಲ್ಲಿ ಇನ್ನು ಉದ್ಯೋಗ ಬದಲಾವಣೆ ಮಾಡುವಂಥದ್ದು ಅಂಥದ್ದೆಲ್ಲ ಬೇಡ. ಆಯಿತಾ? ಆ ರೀತಿಯಾಗಿ ರವಿಗ್ರಹ ನಿಮಗೆ ಏಕಾದಶ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಅರ್ಥಂಚ ಸ್ವಕುಲಾಚಾರೋ ಗೃಹೇ ನಿತ್ಯೋತ್ಸವ ಶುಭ ನಿತ್ಯ ಮಾಧುರ್ಯ ಭುಕ್ತಿಶ್ಚ ಲಾಭೇ ಚೈಕಾದಶೇ ರವೌ ಅಂತ ಹೇಳಿರುವಂಥದ್ದು. ಮನೆಯಲ್ಲಿ ಒಂದಷ್ಟು ಮಂಗಳ ಕಾರ್ಯಗಳೆಲ್ಲ ನಡೆಯುತ್ತೆ. ನಿತ್ಯ ಮಾಧುರ್ಯ ಭುಕ್ತಿಶ್ಚ ಒಂದಷ್ಟು ಒಳ್ಳೆಯ ಆಹಾರಗಳನ್ನೆಲ್ಲ ಸೇವಿಸುವಂತಹ ಯೋಗ ಇದೆ ನೋಡಿ ನಿಮಗೆ ಈ ಮಾಸದಲ್ಲಿ. ಒಳ್ಳೆ ಮೃಷ್ಟಾನ್ನದಂತಹ ಒಳ್ಳೊಳ್ಳೆ ಊಟಗಳನ್ನೆಲ್ಲ ಸೇವಿಸುವಂತಹ ಒಂದು ಯೋಗ ಅನ್ನುವಂಥದ್ದು ನಿಮಗೆ ಈ ಮಾಸದಲ್ಲಿದೆ. ಇಲ್ಲಿ ನಾವು ಒಂದು ವಿಚಾರನ ವಿವೇಚನೆ ಮಾಡಬೇಕು ನೋಡಿ. ಇಲ್ಲಿ ರವಿಗ್ರಹ ಏಕಾದಶ ಭಾವದಲ್ಲಿ ಸ್ಥಿತವಾದಂತಹ ಸಂದರ್ಭದಲ್ಲಿ ಶುಭ ಫಲ ಹೇಳಿದ್ದಾರೆ. ಆ ಶುಭ ಫಲ ಹೇಳುವಂತಹ ಸಂದರ್ಭದಲ್ಲಿ ಒಳ್ಳೆ ಆಹಾರವನ್ನೆಲ್ಲ ಸಿಗತ್ತೆ ಈ ಮಾಸದಲ್ಲಿ. ಒಳ್ಳೆ ಆಹಾರವನ್ನೆಲ್ಲ ಸೇವಿಸುವಂತಹ ಯೋಗ ಇದೆ. ಊಟಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರಕ್ಕೆಲ್ಲ ತುಂಬ ಚೆನ್ನಾಗಿದೆ. ಒಳ್ಳೊಳ್ಳೆ ಆಹಾರಗಳೆಲ್ಲ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿದ್ದಾರೆ ನೋಡಿ. ಆ ಶುಭ ಫಲಗಳ ಪಟ್ಟಿಯಲ್ಲಿ ಇದನ್ನು ಕೂಡ ಸೇರಿಸಿದ್ದಾರೆ. ನಮಗೆ ಇವತ್ತು ನಮ್ಮ ಜೀವನದಲ್ಲಿ ಏನಾಗಿ ಹೋಗಿದೆ ಹೇಳಿ? ಒಳ್ಳೆ ದುಡ್ಡು ಬರುತ್ತೆ, ಹಣಕಾಸಿನ ವಿಚಾರಕ್ಕೆ ಚೆನ್ನಾಗಿದೆ ಅಂದರೆ ಅದು ಮಾತ್ರ ಶುಭ ಫಲ. ಉದ್ಯೋಗದ ವಿಚಾರಕ್ಕೆ ಚೆನ್ನಾಗಿದೆ ಅಂದರೆ ಅದು ಮಾತ್ರ ಶುಭ ಫಲ. ಆದರೆ ವಾಸ್ತವವಾಗಿ ಮನುಷ್ಯಂಗೆ ಏನು ಬೇಕು ಹೇಳಿ? ಒಳ್ಳೆ ಚೆನ್ನಾಗಿ ಊಟ, ಒಳ್ಳೆ ನಿದ್ದೆ, ಅದಿದ್ರೆ ಅದಕ್ಕಿಂತ ಇನ್ನೇನು ಬೇಕು ಹೇಳಿ ಅಲ್ವಾ? ಅವುಗಳು ಶುಭ ಫಲ ಹೌದು, ದುಡ್ಡು ಅಥವಾ ಇತ್ಯಾದಿಗಳು ಕೂಡ. ಆದರೆ ಶುಭ ಫಲಗಳ ಒಂದು ಪಟ್ಟಿಯಲ್ಲಿ ಶಾಸ್ತ್ರದಲ್ಲಿ ಇದನ್ನು ಕೂಡ ಸೇರಿಸಿದ್ದಾರೆ. ಹಾಗಾಗಿ ನೋಡಿ, ಆ ಒಂದು ಯೋಗ ನಿಮಗೆ ಈ ಮಾಸದಲ್ಲಿ ಉತ್ತಮವಾದ ಆಹಾರಗಳೆಲ್ಲ ಪ್ರಾಪ್ತಿಯಾಗುತ್ತೆ. ಆ ಥರದ್ದು ಒಂದು ಯೋಗವೂ ಕೂಡ ಇದೆ. ಮುಖ್ಯವಾಗಿ ನೀವು ಈ ಮಾಸದಲ್ಲಿ ದೊಡ್ಡವರಿಗೆ ತಿರುಗಿ ಮಾತನಾಡಬಾರದು. ನಿಮ್ಮ ತಂದೆ ಆಗಿರಬಹುದು, ಅಥವಾ ವಯಸ್ಸಲ್ಲಿ ನಿಮಗಿಂತ ದೊಡ್ಡವರು, ಅಥವಾ ಜ್ಞಾನದಲ್ಲಿ ನಿಮಗಿಂತ ದೊಡ್ಡವರು, ದೊಡ್ಡ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳು ನಿಮ್ಗೇನೋ ಒಂದು 4 ಮಾತನ್ನು ಹೇಳಿದರೆ ಅದನ್ನು ನೀವು ಕೇಳಿಸ್ಕೊಳ್ಬೇಕು. ಅದು ಬಿಟ್ಟು ಇವರೇನು ನಂಗೆ ಹೇಳೋದು ಅನ್ನುವ ರೀತಿಯಲ್ಲಿ ನೀವು ವರ್ತನೆ ಮಾಡುವುದಕ್ಕೆ ಹೋಗಬಾರ್ದು. ಅವ್ರ ಮಾತುಗಳನ್ನೆಲ್ಲ ಪಾಲಿಸಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ. ಕೆಲವೊಂದಷ್ಟು ಹಳೆಯ ವೈಷಮ್ಯಗಳು ಪರಿಹಾರವಾಗುವಂತಹ ಯೋಗ ಉಂಟು. ಈ ಹಿಂದೆ ಯಾರೋ ಜೊತೆಗೆ ಗಲಾಟೆಯಾಗಿ ಮಾತನ್ನೆಲ್ಲ ಬಿಟ್ಟಿದ್ರೆ ನೋಡಿ, ಅದೆಲ್ಲ ಈ ಮಾಸದಲ್ಲಿ ಪರಿಹಾರ ಆಗುತ್ತೆ. ಮತ್ತೆ ಅವರೇ ಬರುವಂಥದ್ದು ಇರಬಹುದು, ಮಾತನಾಡುವಂಥದ್ದು ಇರಬಹುದು. ಒಟ್ಟಲ್ಲಿ ಈ ಹಿಂದೆ ಉಂಟಾಗಿದ್ದಂತಹ ಒಂದಷ್ಟು ದ್ವೇಷಗಳು ಈ ಮಾಸದಲ್ಲಿ ಪರಿಹಾರ ಆಗುತ್ತೆ. ಬಟ್ಟೆ, ಹೂವು, ಹಣ್ಣು, ಸುಗಂಧ ದ್ರವ್ಯ ಈ ರೀತಿಯಾದಂತಹ ವಸ್ತುಗಳ ವ್ಯಾಪಾರವನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಉದ್ಯೋಗದ ವಿಚಾರಕ್ಕೆ ಅಷ್ಟೊಂದು ಚೆನ್ನಾಗಿಲ್ಲದಿದ್ರೂ ಕೂಡ ವಿಶೇಷವಾಗಿ ಈ ಒಂದು ವಿಷಯದಲ್ಲಿ ಉದ್ಯೋಗ ಮಾಡ್ತಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಮಾಸ ಅತ್ಯಂತ ಉತ್ತಮವಾಗಿದೆ. ತುಂಬಾ ದಿನದಿಂದ ಕಾಡುತ್ತಿದ್ದಂತಹ ಕೆಲವೊಂದಷ್ಟು ಸಮಸ್ಯೆಗಳು ಸಂಗಾತಿಯ ಸಹಾಯದಿಂದ ದೂರವಾಗುತ್ತೆ ನೋಡಿ. ನಿಮ್ಮ ಪತ್ನಿ ಆಗಿರಬಹುದು, ಪತಿ ಆಗಿರಬಹುದು, ಅವರ ಒಂದು ಸಹಾಯದಿಂದ ನಿಮ್ಗೇನೋ ಯಾವುದೋ ಒಂದು ಸಮಸ್ಯೆ ಕಾಡ್ತಾ ಇರುತ್ತೆ ತುಂಬಾ ದಿನದಿಂದ, ಅದೆಲ್ಲ ಪರಿಹಾರವಾಗುವಂತಹ ಒಂದು ಯೋಗ ಈ ಮಾಸದಲ್ಲಿ ಉಂಟು. ಒಂದು ವಿಚಾರದಲ್ಲಿ ಸ್ವಲ್ಪ ವಿಶೇಷವಾಗಿ ಜೋಪಾನವಾಗಿರ್ಬೇಕಾಗತ್ತೆ. ಅದು ಯಾವುದು ಅಂತ ಹೇಳಿ ಆದರೆ, ಈ ಮಾಸದಲ್ಲಿ ನೀವು ಯಾವುದೇ ಕಾಗದ ಪತ್ರಗಳಿಗೆ ಆದಷ್ಟು ಸಹಿ ಹಾಕದೇ ಇರುವಂಥದ್ದೇ ಒಳ್ಳೆಯದು. ಯಾವುದೋ ಡಾಕ್ಯುಮೆಂಟು ಇತ್ಯಾದಿಗಳಿಗೆಲ್ಲ ಸೈನ್ ಹಾಕುವಾಗ ನೀವು ತುಂಬ ಜೋಪಾನವಾಗಿರ್ಬೇಕು. ಆದಷ್ಟು ಹಾಕದೇ ಇರುವಂಥದ್ದೇ ಒಳ್ಳೆಯದು. ಇನ್ನು ಹಾಕಲೇಬೇಕಾದಂತಹ ಪರಿಸ್ಥಿತಿ ಬಂದರೆ ನೀವು ಸೈನ್ ಹಾಕುವುದಕ್ಕಿಂತ ಮುಂಚೆ ಒಂದು 4 ಜನ ಕೇಳ್ಕೊಳ್ಬೇಕು. ಅದರಲ್ಲಿ ಏನಿದೆ ಅಂತ ಹೇಳಿ ಓದಬೇಕು, ನೀವು ತಿಳ್ಕೊಳ್ಬೇಕು. ಸುಮ್ಮನೆ ಯಾರು ಹೇಳಿದ್ರು ಅಂತ ಹೇಳಿ ಎಲ್ಲಿಗೋ ಸೈನ್ ಹಾಕುವುದಕ್ಕೆ ಹೋಗಬಾರ್ದು. ಆಯಿತಾ? ಇದೊಂದು ವಿಚಾರದಲ್ಲಿ ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಆದಷ್ಟು ನೀವು ಈ ಮಾಸದಲ್ಲಿ ಲಕ್ಷ್ಮೀ ಸಹಿತ ವಿಷ್ಣು ದೇವರ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.